ಆಕ್ಚುಲಿ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಚಿಕ್ಸಿಗೆ ನಾನು ಹೇಳ್ತೀನಿ, ಬಟ್ ಸೆಕೆಂಡ್ ಹಾಫ್ ಅದಕ್ಕಿಂತ ಸೂಪರ್ ಆಗಿದೆ. ಅಂಡ್ ಚಿಕ್ಕುಗೆ ಇದು ಒಂದು ಸಿನಿಮಾ ಹೀರೋ ಆಗಿ ಸಿನಿಮಾ ಕಾಣಿಸ್ಕೊಳ್ತಿರೋದು ಎಲ್ಲರೂ ಬಹಳ ಸಂತೋಷ. ಈ ಸಿನಿಮಾ ನೋಡಿ ಡಾನ್ಸ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ನಾವೆಲ್ಲ ಸ್ವಲ್ಪ ಡಾನ್ಸ್ ಬರುತ್ತೆ ಅನ್ಕೊಂಡಿದ್ವಿ, ಈಗ ನಮಗೆ ಕಾಂಪಿಟೇಷನ್ ಚಿಕ್ಕನ್ನು ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಸಿನಿಮಾ ಎರಡು ಕಾಲ್ ಅವರು ಹೋಗಿರೋದೇ ಗೊತ್ತಾಗಿಲ್ಲ. ಚಿಕ್ಕಣ್ಣ ಒಂದು ಡ್ಯಾನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾವ ಹೀರೋಗಿಂತ ಕಮ್ಮಿ ಅಲ್ಲ ಚಿಕ್ಕಣ್ಣ ಅಂತ ಗ್ಯಾರಂಟಿ ಹೇಳ್ಬೋದು. ಎಲ್ಲರೂ ಬನ್ನಿ, ಎರಡು ಕಾಲ್ ಅವರು ತುಂಬ ನಕ್ಕಿ ಮಜಾ ಮಾಡ್ತೀರಾ ಸಿನಿಮಾ. ಸಿನಿಮಾ ನೋಡಿದೆ, ತುಂಬಾ ಇಷ್ಟ ಆಯ್ತು. ಸಖತ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ರವಿಶಂಕರ್ ಅವ್ರದ್ದು ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಶರಣ ಅವ್ರು ಬರ್ತಾರೆ, ಇಡೀ ಸಿನಿಮಾ ಕ್ರೆಡಿಟ್ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸಖತ್ ಕಾಮಿಡಿ ಅಂತ ವರ್ಕೌಟ್ ಆಗಿದೆ. ಆಮೇಲೆ ಚಿಕ್ಕಣ್ಣ ಅವರು ಈ ಹೀರೋ ಆಗಿದ್ದಾರೆ, ಸಖತ್ತಾಗಿ. ಆಮೇಲೆ ಡ್ಯಾನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಎಮೋಷನ್ ಇದೆ, ಕಾಮಿಡಿ ಇದೆ. ಸ್ವಲ್ಪ ಚಿಕ್ಕು ಬಹಳ ಸ್ನೇಹಿತರಾದ ನಮ್ಮ ಚಿಕ್ಕಣ್ಣ ಅವರು ಲಾಟ್ ಆಫ್ ಅವರ್ಸ್ ಕ್ಯಾರಿ ಮಾಡ್ತಾರೆ ಸಿನಿಮಾನ. ಬಹಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಬೀಟ್ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗ್ ಎಲ್ಲ ಆಗಲಿ, ಎಷ್ಟೇ ನಗಿಸಿದ್ರು ಅಷ್ಟು ಅಳಿಸ್ತಾರೆ. ಅಷ್ಟು ಇಮೋಷ್ನಲ್ ಸೀನ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟು ಮೊಬತ್ತಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಇವರು ಭಾಳ ಸಪೋರ್ಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಎಂಟರ್ಟೈನ್ಮೆಂಟು ಎಲ್ಲರೂ ಒಂದೇ ಒಂದು ನಿಮಿಷನೂ ಕೊಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಉಪಾಧ್ಯಕ್ಷ ಗೆದ್ದಿದೆ. ಆ್ಯಂಡ್ ನಮ್ಗೆ ಭಾಳ ಖುಷಿ ಆಗ್ತಿದೆ. ಚಿಕ್ಕಣ್ಣ ಅವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕ್ಕಣ್ಣ ಅವ್ರ ಪಿಕ್ಚರ್ ಹೇಳಬೇಕಂದ್ರೆ ಡಾರ್ಕ್ ಚಾಕ್ಲೇಟ್. 2 ಗಂಟೆ ಚಿಕ್ಕಣ್ಣ ಸಿನಿಮಾ ಅಂದಮೇಲೆ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತಿಲ್ಲ. ಆ ನಂಬಿಕೆಯಲ್ಲೂ ಮೋಸ ಹೋಗೋದು. ಅವ್ರಿಗೆ ಸರ್ಪ್ರೈಸ್ ಆಗೋದೇನು ಅಂದರೆ ಒಂದು ಇಮೋಷ್ನಲ್ ಸೀನ್ನ ಚಿಕ್ಕಣ್ಣ ಅವ್ರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆಲ್ಲರೂ ಒಂದು ಚೆನ್ನಾಗಿ ಕಣ್ಣಲ್ಲೇ ನೀರು ಬರೋಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕೈಲಿ ಅಂದರೆ 10-15 ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಣ್ಣ ಅವ್ರು ಇದು ಮಾಡ್ತಾರೆ ಅಂತ ನಾವು ಕಂಡಿದ್ದೀವಿ. ತುಂಬ ಖುಷಿ ಆಯಿತು. ಆಮೇಲೆ ಸಾಂಗಲ್ಲಿ ನಿಜ ಹೇಳಬೇಕು ಅಂದರೆ ನಾನು ಒಬ್ಬನೇ ಅಲ್ಲ, ನಾವೆಲ್ಲರೂ ಮಾತಾಡ್ಕೊತಾ ಇದ್ದೀವಿ. ಪ್ರಭುದೇವ ಥರ ಕಾಣಿಸ್ತಾರೆ. ಸೊ ಆದ್ಮೇಲೆ ಶಾರುಖ್ ಖಾನ್ ಆಯ್ತು, ಈಗ ಪ್ರಭುದೇವ ಅವ್ರಿಗೂ ಹೋಲಿಸ್ತಾರೆ. ನೆಕ್ಸ್ಟ್ ಯಾರ್ಯಾರಿಗೆ ಹೊಟ್ಟೆ ಹೊಡಿತೀವಿ ಚಿಕ್ಕಣ್ಣ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳನ್ನ ಹೋಲಿಸಿದ್ದಾರೆ. ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ. ಮೇನ್ ಥಿಂಗ್ ಅದನ್ನ ಕ್ಯಾರಿ ಮಾಡೋದು ಇಂಪಾರ್ಟೆಂಟು. ಕರಿಸುಬ್ಬು ಅವರಾಗಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ನಿಜವಾಗ್ಲೂ ಖುಷಿ ಆಗ್ತಿದೆ, ಯಾಕಂದ್ರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ. ಅಷ್ಟೇ ಜನ ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ. ಏನಿದ್ರು ಸಿನಿಮಾ ನಿಮ್ಮ ಮುಂದೆ ಬಂದಿದೆ, ನೀವು ನೋಡಬೇಕು, ನಿಮ್ಮ ಅಭಿಪ್ರಾಯಗಳು ಹೇಳಬೇಕು. ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತಿದ್ರಲ್ಲ, ನಿಜವಾಗ್ಲೂ ಅದು ಖುಷಿ ಆಯಿತು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗ್ಗಳಿಗೆಲ್ಲ ಆಗಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಯಾರ್ಯಾರು ಬುಕ್ ಮಾಡ್ಕೊಂಡು ಎಲ್ಲ ನೋಡಿದ್ದೀರ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಚಿಕ್ಕಣ್ಣ ಪರವಾಗಿ ನಾವೆಲ್ಲ ಹೇಳಬೇಕು, ಯಾಕಂದರೆ ಸಾಮಾನ್ಯವಾಗಿ ಒಂದು ಟಾಪ್ ಬರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಬರೀ ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಬೆಳೀತಾರೆ ಇಂಡಸ್ಟ್ರಿಯಲ್ಲಿ. ನಿಜವಾಗ್ಲೂ ತುಂಬ ಕಷ್ಟಪಟ್ಟು, ತುಂಬ ಆಸೆ ಇಟ್ಕೊಂಡು, ತುಂಬ ಕಷ್ಟದಿಂದ ಬಂದಿರೋ ಚಿಕ್ಕಣ್ಣ. ನೀವೆಲ್ಲ ಸೇರಿ ಅವ್ನು ಅನಿಸ್ಬೇಕು ಅಂತ ನಿಮ್ಮಲ್ಲಿ ಅನಿಸ್ಬೇಕು ಅಷ್ಟೇ. ಈಗ ನನ್ನ ಮಕ್ಕದಲ್ಲಿ ನಗು ನೋಡ್ತಾ ಇದ್ದೀರಾ ಅಲ್ವಾ? ಸಾಮಾನ್ಯ ಎಲ್ಲ ಸಿನಿಮಾಗಳಿಂದ ಆಚೆ ಬಂದಾಗ ಈ ಥರ ನಗು ಇರೋದಿಲ್ಲ. ಆದರೆ ಉಪಾಧ್ಯಕ್ಷ ನೋಡಿದಾಗ ಮಕ್ಕದಲ್ಲಿ ತಾನಾಗೆ ನಗು ಹರಡು ಬಿಡುತ್ತೆ. ಅದೊಂಥರ ಕಂಟೇಜಿಯಸ್ ಅಂತಾರಲ್ಲ, ಸಾಂಕ್ರಾಮಿಕ ಅಂತ. ಅದಂತೂ ಒಂದೊಂದು ಪಂಚ್ ಡೈಲಾಗ್ಗಳಂತೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಹೀರೋಯಿನ್ ಕೂಡ ಅಷ್ಟೇ, ಚಿಕ್ಕಣ್ಣ ಮತ್ತು ಮಲೈಕಾ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇನೋ ಒಂಥರ ಇಬ್ಬರಲ್ಲೂ ಒಂದು ಆ ಮಗುತನ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಯಾವ್ದು ಹಾಂ, ನನಗೆ ಸೀರಿಯಲ್ ಸೊಸೆ ಇವಳ ಅಂತ ಅನಿಸ್ಬಿಡ್ತು. ಅಂದರೆ ಅಲ್ಲೇ ಬೇರೆ ಥರ ಇರುತ್ತೆ, ಇಲ್ಲಿ ಪೂರ್ತಿ ಬೇರೆಯೇ. ನಾನು ಒಂದು ಕ್ಷಣ ಹೀಗೆ ತಿರುಗಿ ನೋಡಿದೆ, ನನ್ನ ಪಕ್ಕ ನಾನು ಹೀರೋಯಿನ್ ಪಕ್ಕನೇ ಕೂತಿದ್ದೀನಿ. ನಾನು ನಿಜವಾಗ್ಲೂ ನಾನು ಹೀರೋಯಿನ್ ಜೊತೆನೇ ಇದ್ದೀನಿ ಅಂತ ಒಂದು ಎಕ್ಸೈಟ್ಮೆಂಟ್ ಅಂತಲ್ಲ, ಅದಾಯಿತು. ತುಂಬ ಖುಷಿ ಆಯಿತು. ಸಿನಿಮಾನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅದೇನೇ ಏನಪ್ಪ ಅಂದರೆ ನಾನು ಯಾವತ್ತೂ ಗಲಾಟೆ ಸಿನಿಮಾ ನೋಡಲ್ಲ. ಇದ್ರೊಳಗೆ ಮೊದಲು ಗಲಾಟೆ ಅಂತ ಅನ್ನಿಸ್ತಾ ಇದ್ರು, ಕಡೆ ಅಲ್ಲ, ಒಂಚೂರು ಸಿನಿಮಾ ಮುಂದುವರಿತಿದ್ದಾಗೇ ಅದು ನನ್ನನ್ನು ಅಲ್ಲ ಮುಳುಗಿಸ್ಬಿಡುತ್ತೆ. ಅದು ಫಿಲಮ್ ಅಂತೂ ಮಸ್ತಾಗಿದೆ.
ಅಧ್ಯಕ್ಷ ಫಿಲಮಲ್ಲಿ ಚಿಕ್ಕಣ್ಣ ಒಳ್ಳೆ ಬ್ರೇಕ್ ಕೊಡ್ತು ಕಾಮಿಡಿ, ಬೆಸ್ಟ್ ಕಾಮಿಡಿನಾಗಿ. ಈ ಫಿಲಮು ಪಕ್ಕಾ ಹೀರೋ ಆಗಿ ಒಳ್ಳೆ ಬ್ರೇಕ್ ಕೊಡುತ್ತೆ ಫಿಲಮ್ ಇದು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಸೂಪರ್ ಸ್ಟಾರ್ ಥರ ಡ್ಯಾನ್ಸ್ ಮಾಡಿದ್ದಾರೆ. ಚಿಕ್ಕಣ್ಣ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಈ ಫಿಲಮು. ಒಳ್ಳೆ ಕಾಮಿಡಿ ಇದೆ, 5 ನಿಮಿಷ ಕೂಡ ಬ್ರೇಕ್ ಆಗಲ್ಲ, ಅಷ್ಟು ಮನೋರಂಜನೆ ಇದೆ ಫಿಲಮಲ್ಲಿ. ಈ ಥರ ಸಿನಿಮಾ ನಮ್ಮ 2024 ಫಸ್ಟ್ ಕಾಮಿಡಿ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟು ಸಿನಿಮಾದಲ್ಲಿ ನೋಡಿದ್ರೆ ಇದರಲ್ಲಿ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಶರಣ್ ಅವ್ರು ಎಂಟ್ರಿ ಕೊಡ್ತಾರೆ, ಹಾಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಟರು, ಎಲ್ಲ ಮೇಲ್ನಟರು, ಎಲ್ಲರ ನಟರದ್ದು ಒಂದು ಶೇಡ್ ಇದೆ, ತುಂಬಾ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಹಳ್ಳಿ ಲವ್ಗಳು ಇತ್ತು. ನಾನು ನಿನ್ನ ನೋಡ್ತಾ ಇದ್ರೆ ಒಂದು ಚಿಕ್ಕ ವಿಷಯದಲ್ಲಿ ಲವ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಬೆಂಗಳೂರು ಲವ್ ಹೆಂಗಾಗೈತೆ ಅಂದರೆ ಬಸ್ ಸ್ಟಾಪ್ ಇದ್ದಂಗೆ. ಇವತ್ತು ನಾನು ನೀಲಿ ಬಸ್ ಹತ್ತೋದಂದ್ರೆ ನೆಕ್ಸ್ಟ್ ಸ್ಟಾಪ್ ಕೆಂಪಸ್ ಹತ್ತಿದ್ದೆ. ಆ ಥರ ಮಾಡ್ತಾರೆ ಹುಡುಗಿರು, ಯಾಕಂತ ಗೊತ್ತಾಯ್ತಲ್ಲ. ಉಪಾಧ್ಯಕ್ಷ ಸಿನಿಮಾದಲ್ಲಿ ಎಷ್ಟೋ ಥರ ನೋಡಿ ಕಲ್ತ್ಕೋಬೇಕಂತ ಹೇಳ್ತೀನಿ. ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ಥರದ ಒಂದು ಶೇಡ್ ಮೂವಿ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಜನ ಫಸ್ಟು ಈ ಥರ ಕನ್ನಡ ಸಿನಿಮಾನ ನೋಡಿ